ಇಲ್ಲಿ ಮೀನಾಕ್ಷಿ ಅವರು ಆದಿ ಮತ್ತು ಭಾಗ್ಯ ಪೂಜೆಗೆ ಬರದೇ ಇರುವುದರಿಂದ ಇಲ್ಲಿ ಕಿಶುನ್ ಹಾಗೆ ಪೂಜೆಗೆ ಕುತ್ಕೊಳ್ಳಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ಆದಿ ಮತ್ತು ಭಾಗ್ಯ ಬರ್ತದಾಗೆ ಕಾಮತ್ ಅವರು ಕಿಶುನ್ ಮತ್ತು ಪೂಜಾ ಕೂರೋದು ಬೇಡ, ಆದಿ ಮತ್ತು ಭಾಗ್ಯ ಬಂದಾಯಿತು ಅಂತ ಹೇಳ್ತಾರೆ. ಈ ಕಡೆ ಭಾಗ್ಯ ನಿನಗೆ ಗೊತ್ತಾಗೋದಲ್ವಾ, ಅತ್ತೆ ನಿಂಗೆ ಮಂಗಳಾರತಿ ಮಾಡಬೇಕು ಅಂತ ಕಾಯ್ತದಾರರು ಅಂತ ಕನಕ ಹೇಳಿದಾಗ ಮೀನಾಕ್ಷಿ ಅವರೇ ಸುಮ್ಮನಿರು ಅಂತ ಹೇಳ್ತಾರೆ. ನಂತರ ಇಬ್ಬರು ಕೂಡ ಹೋಗಿ ತಿಂಡಿ ಮಾಡ್ಕೊಂಡು ರೆಡಿಯಾಗಿ ಪೂಜೆಗೆ ಬನ್ನಿ ಅಂತ ಹೇಳಿ ಕಾಮತ್ ಅವರು ಕಳಿಸ್ತಾರೆ. ಈ ಕಡೆ ಪೂಜಾ ಹೋಗಿದೆ, ಜ್ಯೂಸ್ ಕೊಡ್ತಿರ್ತಾಳೆ ಭಾಗ್ಯಗೆ. ಅಷ್ಟರಲ್ಲಿ ಅಲ್ಲಿಗೆ ಮೀನಾಕ್ಷಿ, ಕನಿಕಾ ಹಾಗೆ ಅಕ್ಷತಾ ಮೂವರು ಕೂಡ ಬರ್ತಾರೆ. ಏನು ಪೂಜೆಗೆ ತಡ ಆಗಿದೆ, ಜ್ಯೂಸ್ ಕುಡ್ಕೊಂಡು ನಿಂತಿದ್ಯಲ್ಲ, ನಿಂಗೆ ಜವಾಬ್ದಾರಿನೇ ಇಲ್ವಾ, ಏನು ಈ ಸೀರೆಯಲ್ಲೇ ಬಂದ್ಬಿಡೋಣ ಅಂದ್ಕೊಂಡಿದ್ಯಾ ಅಂತೆಲ್ಲ ಹೇಳಿದಾಗ, ಇಲ್ಲ ಅದು ಬೇರೆ ಸೀರೆ ಉಟ್ಕೊಂಡು ಬರ್ತೀನಿ ಅಂತ ಭಾಗ್ಯ ಹೇಳಿದಾಗ, ಅತ್ತೆ ಕೊಟ್ಟಿರೋ ಸೀರೆ ಇದೆ ಅಲ್ವಾ, ಅದೇ ಸೀರೆ ಉಟ್ಕೊಂಡು ಬರ್ತಾಳಕ್ಕ ಅಂತ ಪೂಜಾ ಹೇಳ್ತಾರೆ. ನಂತರ ಅಷ್ಟರಲ್ಲಿ ಮೀನಾಕ್ಷಿ ಅವ್ರು ಬಂದು ಒಡವೆಗಳನ್ನ ಕೊಟ್ಟು ಇದನ್ನು ಹಾಕೊಂಡು ಬರಬೇಕು ನೀನು ಅಂದಾಗ, ಬೇಡ ಅತ್ತೆ ಅಂದಾಗ, ಏನು ಬೇಡ ಅಂತಿದ್ಯಾ, ಇದು ಸಂಪ್ರದಾಯ, ಹಾಕೊಂಡು ಬಾ, ನಿನ್ನೆ ರಾತ್ರಿ ಕೊಟ್ಟ ಮಾತನ್ನು ಮರ್ತಾಗೆ ಇದನ್ನು ಕೂಡ ಮರ್ತು ಬಿಡಬೇಡ ಅಂತ ಹೇಳ್ತಿದ್ದಾಗೇ ಕೈಯಲ್ಲಿರೋ ಒಡವೆಗಳನ್ನ ಹಾಗೆ ಚೆಲ್ಬಿಡ್ತಾರೆ ಭಾಗ್ಯ ಗೊತ್ತಿಲ್ಲದೆ. ಇದರಿಂದಾಗಿ ಕನಕ ದುಡ್ಡದು ಮಾಡಿಬಿಡ್ತಾಳೆ, ಬೇಕು ಅಂತಾನೆ ಮಾಡಿದೆ, ಇಂಥವಳಿಗೆ ಕೊಡೋಕೆ ಬಂದ್ರಿ ಅತ್ತೆ, ಇವಳು ಡಿಸರ್ವೇ ಅಲ್ಲ ಈ ಒಡವೆ ಪಡ್ಕೊಳ್ಳೋದಕ್ಕೆ, ಅಮ್ಮನ ಒಡವೆಗಳನ್ನ ಇವಳಿಗೆ ಯಾಕೆ ಕೊಡ್ತಿದ್ದೀರಾ, ಹಾಗೆ ಹೀಗೆ ಅಂತ ಹೇಳಿ ದುಡ್ಡು ಗಲಾಟೆ ಆಗುತ್ತೆ. ನಂತರ ಇದನ್ನು ನಾನೇ ಸರಿಪಡಿಸಿ ಹಾಕೊಂಡು ಬರ್ತೀನಿ ಅಂತ ಭಾಗ್ಯ ಹೇಳಿದಾಗ, ಇಲ್ಲಿ ಮೀನಾಕ್ಷಿ ಅವರು ಕೊಡು ಹಾಕೊಂಡು ಬರಲಿ ಅಂತ ಹೇಳ್ತಾರೆ. ಖಂಡಿತವಾಗ್ಲೂ ಇವಳು ಇದರಲ್ಲಿ ಸೋಲ್ತಾಳೆ, ಇವಳು ಯೋಗ್ಯತೆನೇ ಇಲ್ಲ, ಖಂಡಿತವಾಗ್ಲೂ ಇವಳು ಈ ಮನೆ ಮರ್ಯಾದೆ ಉಳಿಸೋದಿಲ್ಲ ಅಂತ ಅಕ್ಷತಾ ತಿಳಿಸ್ತಾರೆ. ನಂತರ ಭಾಗ್ಯ ಹೋಗಿದೆ, ಕಣ್ಣೀರು ಹಾಕಬೇಕಿದ್ರೆ ಆದಿಯವರು ಹೋಗಿ ಸಮಾಧಾನ ಮಾಡ್ತಾರೆ. ಜೊತೆಗೆ ಒಡವೆಗಳನ್ನ ಅತ್ತೆ ಕೊಟ್ರ, ನಿಜಕ್ಕೂ ಅತ್ತೆ ಯಾರಿಗೂ ಕೊಟ್ಟಿಲ್ಲ, ಬಟ್ ನಿಮಗೆ ಕೊಟ್ಟಿದ್ದಾರೆ ಅಂದರೆ ತಿಳ್ಕೊಡಿ ಅಮ್ಮನ ಆಸೆ ಏನಾಗಿತ್ತು ಅಂತ ಹೇಳಿ ಆದಿ ಒಡವೆಗಳ ಬಗ್ಗೆ ಕೂಡ ಭಾಗ್ಯ ಹತ್ರ ತಿಳಿಸ್ತಾರೆ. ಈ ಕಡೆ ತನ್ವಿ ಬರೋದಕ್ಕೆ ಉಟ್ಕೊಳ್ಳೋದಿಲ್ಲ, ಬಟ್ ತಾತ ರಿಕ್ವೆಸ್ಟ್ ಮಾಡ್ಕೊಂಡಾಗ ತನ್ವಿ ಸರಿ ಆಯಿತು ಅಂತ ಹೇಳಿ ಮನೆಯವ್ರ ಜೊತೆ ಭಾಗ್ಯ ಮನೆಗೆ ಬರೋದಕ್ಕೆ ರೆಡಿ ಆಗಿದ್ದಾರೆ. ಈ ಕಡೆ ಕನಿಕಾ ಹೋಗಿದ್ದೆ, ನೋಡಿದ್ಯಾ ಪೂಜಾ ನಿನ್ನ ಸ್ಥಿತಿ ಏನಾಗಿದೆ ಅಂತ, ನಿಂಗೆ ಸೀರೆನೂ ಇಲ್ಲ ಒಡವೆನೂ ಇಲ್ಲ, ನಿಮ್ಮ ಅಕ್ಕ ಬರ್ತಿದ್ದಾಗೆ ಈ ಮನೆ ಒಂದು ಯಜಮಾನಿಕೆ ತಗೋತಿದ್ದಾಳೆ, ನೀನು ನೋಡಿದ್ರೆ ಕೆಲಸದವಳು ಆಗ್ತಿದ್ಯಾ, ಗೊತ್ತಾಯ್ತಾ ನಿನ್ನ ಪರಿಸ್ಥಿತಿ ಎಲ್ಲಿದೆ ಅಂತ, ಇಲ್ಲೇ ತಿಳ್ಕೊ, ನಿನ್ಗೆ ಯಾವ ಜಾಗ ಇದೆ, ನಿಮ್ಮ ಅಕ್ಕಂಗೆ ಯಾವ ಜಾಗ ಇದೆ ಅಂತ ಹೇಳಿದ್ರು ಮುಖಾಂತರ ಅಕ್ಕ ತಂಗಿರ ನಡುವೆ ತಂದಿರ್ತಿದ್ರೆ, ಇಲ್ಲಿ ಪೂಜಾ ಹೋಗಿದೆ ಖಡಕ್ಕಾಗಿ ಕನಕಾಗೆ ಎಚ್ಚರಿಕೆ ಕೊಡ್ತಾರೆ. ಈ ಕಡೆ ಮನೆಗೆ ಪೂಜೆಗೆ ಅಂತ ಭಾಗ್ಯ ಫ್ಯಾಮಿಲಿ ಬರ್ತಿದ್ರೆ ತನ್ವಿ ಜೊತೆ ತಾಂಡವ್ ಕೂಡ ಬರ್ತಾರ ಅನ್ನೋದನ್ನ ಕಾದು ನೋಡಿ.